ಹೀಗೆ ಕೆಲ ರಾಜ್ಯಗಳಲ್ಲಿ ಬಹಳ ಮಳೆ ಆಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಕೆಲ ಪ್ರದೇಶಗಳಲ್ಲಿ ತಕ್ಕ ಮಟ್ಟಿಗೆ ಮಳೆ ಆಗ್ತಾ ಇದೆ. ಆದರೆ ಉತ್ತರ ಕರ್ನಾಟಕ ಹಾಗೆ ಈ ಬಯಲು ಸೀಮೆಯ ರೈತರುಗಳಿಗೆಲ್ಲ ಬರಗಾಲದ ಛಾಯೆ ಈಗ ಆವರಿಸ್ತಾ ಇದೆ. ಮಳೆ ಇಲ್ಲದೆ ಅಲ್ಲಿನ ರೈತರು ಕಂಗಾಲಾಗಿದ್ದಾರೆ. ಮಳೆಗಾಲದಲ್ಲೇ ಡ್ಯಾಮ್, ಕೆರೆ, ನದಿಗಳ ಸ್ಥಿತಿ ಹೇಗಿದೆ ಅಂತ ಅಂದರೆ ಇನ್ನು ಬೇಸಿಗೆ ಬಂದರೆ ಅಥವಾ ಮುಂದೆ ಚಳಿಗಾಲ ಬೇಸಿಗೆಯಲ್ಲಿ ಹೇಗಪ್ಪ ಜೀವನ ನಡೆಸೋದು ಅನ್ನೋಂಥ ಆತಂಕ ಈಗಲೇ ಹುಟ್ಟೋಕೆ ಶುರುವಾಗಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗ ನಾವು ರಿಪೋರ್ಟ್ ನೋಡ್ಕೊಂಬೋಣ. ಕೆರೆಗಳು ಬತ್ತಿ ಹೋಗಿವೆ, ಜಲಾಶಯಗಳು ಬರಡು ಭೂಮಿಯಂತಾಗಿವೆ. ಮಳೆಗಾಲದಲ್ಲಿ ಮೈ ತುಂಬಬೇಕಿದ್ದ ಜಲಮೂಲಗಳು ಬಣಗುಡ್ತಿವೆ. ಇದು ಮಳೆರಾಯನ ಕಡುಕೋಪಕ್ಕೆ ತುತ್ತಾಗಿರೋ ಪರಿಸ್ಥಿತಿಗೆ ಹಿಡಿದ ಕನ್ನಡಿ. ರಾಜ್ಯದ ಅನ್ನದಾತ ಮಳೆ ಇಲ್ಲದೆ ಗೋಳಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮದ ಬಹುತೇಕ ಬೆಳೆ ಒಣಗುವ ಭೀತಿ ಎದುರಾಗಿದೆ. ಮುಂಗಾರು ನಂಬಿ ಸೂರ್ಯಕಾಂತಿ, ಮೆಣಸಿನಕಾಯಿ, ಜೋಳ ಬಿತ್ತಿದ ಅನ್ನದಾತ ಭೀತಿಯಲ್ಲೇ ಕಾಲ ಕಳೆಯುತ್ತಿದ್ದಾನೆ. ಧಾರವಾಡ ಜಿಲ್ಲೆಯ ಕೃಷಿ ಹೊಂಡಗಳು ಖಾಲಿಯಾಗಿವೆ. ನವಲಗುಂದ ತಾಲೂಕಿನ ಕೃಷಿ ಹೊಂಡಗಳಲ್ಲಿ ಹನಿ ನೀರಿಲ್ಲ. ತಗ್ಗು ಪ್ರದೇಶ ಬಿಟ್ರೆ ಇಲ್ಲಿ ನೀರು ನಿಂತಿತ್ತು ಅನ್ನೋದಕ್ಕೆ ಸಣ್ಣ ಪುರಾವೆಯೂ ಕಾಣಿಸ್ತಿಲ್ಲ. ಬೆಳಗಾವಿ, ಬಾಗಲಕೋಟೆ ಹಾಗೂ ವಿಜಯಪುರಕ್ಕೆ ನೀರು ಒದಗಿಸುವ ಜಲಾಶಯ ಅಂದ್ರೆ ಅದು ಹಿಡಕಲ್ ಡ್ಯಾಂ. 3 ಜಿಲ್ಲೆಗಳ ಜೀವನಾಡಿಯಂತಿರುವ ಜಲಾಶಯ ಬತ್ತಿ ಹೋಗಿದೆ. ಡ್ಯಾಂನಲ್ಲಿ ಜಾನುವಾರು ಮೇಯುತ್ತಿವೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಹುಣಸೇಕಟ್ಟೆ ಗ್ರಾಮದ ಬಳಿಯ ಹೊಸಕೆರೆ ಬರಡು ಭೂಮಿಯಂತಾಗಿದೆ. ಹನಿ ಹನಿ ನೀರಿಗೂ ಪರದಾಟ ಶುರುವಾಗಿದೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ 7ನೇ ಹೊಸಕೋಟೆಯಲ್ಲೂ ಚಿಕ್ಲಿ ಹೊಳೆ ಬತ್ತಿ ಹೋಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಡ್ಯಾಂನಲ್ಲಿದ್ದ ದೇಗುಲ ಗೋಚರಿಸಿದೆ. ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಿಜೆಪಿ ನಿಯೋಗ. ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ಬಿಜೆಪಿ ನಿಯೋಗ ಇವತ್ತು ಕೆಆರ್ಎಸ್ಗೆ ಭೇಟಿ ಕೊಡ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಕೇಸರಿ ನಾಯಕರು ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕುಡಿಯೋಕೆ ಮಾತ್ರ ಡ್ಯಾಂನಲ್ಲಿ ನೀರಿದೆ ಅಂತಂದ್ರು. ಕೆಆರ್ಎಸ್ ಒಂದೇ ಇವತ್ತು, ಈಗ ಉಳಿದಿರೋದು ಸುಮಾರು 6 TMC ಮಾತ್ರ, 6.7 TMC. ಪ್ರತಿ ತಿಂಗಳಿಗೂ ಬೇಕಾಗಿರೋದು 3 TMC. ಅದರಲ್ಲಿ ಅರ್ಧ TMC ವೇಪರ್ ಆಗ್ತದೆ, ವೇಸ್ಟೇಜ್ ಬಿಟ್ಟರೆ 3 TMC ಬೇಕು. ಇನ್ನೆರಡು ತಿಂಗಳಿಗಾಗಷ್ಟು ಮಾತ್ರ ಅದು ಕುಡಿಯೋ ನೀರಿಗೆ ಕೆಆರ್ಎಸ್ ಅಲ್ಲಿ ನೀರಿದೆ. ಕಲಬುರಗಿ ಪರಿಸ್ಥಿತಿಯೂ ಭಿನ್ನವಾಗಿಲ್ಲ. 9 ಲಕ್ಷ ಹೆಕ್ಟೇರ್ ಪೈಕಿ ಕೇವಲ 1 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಮಾಡಲಾಗಿದೆ. ಅದು ಸಹ ಮೊಳಕೆ ಒಡೆಯದೆ ಅನ್ನದಾತರನ್ನ ಕಂಗಾಲಾಗಿಸಿದೆ. ಬ್ಯೂರೋ ರಿಪೋರ್ಟ್, TV9.